ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ಅತಿ ಆದ್ರೆ ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳಿ. ಅದೇ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನದಾಗಿದೆ ಅಂತಲೇ ಹೇಳ್ಬಹುದು. ಕರ್ನಾಟಕದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಉಪಚುನಾವಣೆಯಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಆಗಿರುವಂತಹ ಮುಸಲ್ಮಾನರೀಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಹಾಗೇನೆ ಅವರು ನೇರವಾಗಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಇದೇ ರೀತಿಯಾಗಿ ನೀವು ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಅಂದ್ರೆ 2028ರ ಚುನಾವಣೆಯಲ್ಲಿ ನೀವು 20 ಸ್ಥಾನಗಳನ್ನ ಕೂಡ ಗೆಲ್ಲೋದಿಲ್ಲ. ಈ ರೀತಿಯಾಗಿ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ಅವರಿಗೆ ನಮ್ಮನ್ನ ಬಿಟ್ಟರೆ ನಿಮ್ಗೆ ಬೇರೆ ಗತಿ ಇಲ್ಲ, ಈ ರೀತಿಯಾದಂತಹ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಏನೆಲ್ಲ ನಡೀತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದಾವಣಗೆರೆ ಉಪಚುನಾವಣೆಯ ದಿನದಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಆ ಚುನಾವಣೆ ಅನೌನ್ಸ್ ಆದ ಸಂದರ್ಭದಲ್ಲಿ ಮುಸಲ್ಮಾನರು ನಮಗೆ ಟಿಕೆಟ್ ಕೊಡಬೇಕು ಅಂತಕೊಂಡು ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಪುನಃ ಶಾಮನೂರು ಕುಟುಂಬದವರಿಗೆ ಮಣೆಯನ್ನ ಹಾಕ್ತು. ಆಗ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮುನಿದ್ರು. ಆದ್ರೂ ಕೂಡ ಅದೆಲ್ಲದನ್ನು ಕೂಡ ಒಂದು ಮಟ್ಟದಲ್ಲಿ ಸುಧಾರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ದೇವೆ, ಮುಂದೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ, ಇಲ್ಲಿರುವಂತಹ ಮುಸ್ಲಿಂ ಸಮುದಾಯ ನಮ್ಮ ಜೊತೆಗೆ ನಿಲ್ತದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟರು. ಆದ್ರೆ ಜಮೀರ್ ಅಹ್ಮದ್ ಖಾನ್ ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನೋದನ್ನು ಕೂಡ ನೀವು ನೋಡಿದ್ದೀರಾ. ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸುದ್ದಿಗಳು ಆ ಕಡೆಯಿಂದ ಬರ್ತಾ ಇರಲಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಎಲ್ಲದೂ ಸರಿಯಾಗಿದೆ ಅನಿಸ್ತಾ ಇತ್ತು. ಆದ್ರೆ ಚುನಾವಣೆ ದಿನ ಕೆಲವೊಂದು ಘಟನೆಗಳು ನಡೀತು. ಆಗ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಅಲ್ಲಿ ಒಳಗಿಂದೊಳಗಡೆ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನೆ ಇದರ ಹಿಂದಿದ್ದಾರೆ. ಈ ರೀತಿಯಂತ ಸುದ್ದಿಗಳು ಹರಿದಾಡ್ಲಿಕ್ಕೆ ಶುರುವಾಯಿತು. ಅದರ ಪರಿಣಾಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಅವರು MLC ಕೂಡ ಹೌದು, ಅವ್ರನ್ನ ತಕ್ಷಣ ಜಾರಿಗೆ ಬರುವಂತೆ ಅವರ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಕೊನೆಗೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಕೂಡ ಮಾಡಿದ್ರು. ಹಾಗೇನೆ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ನಾಸಿರ್ ಅಹಮದ್ ಅವ್ರನ್ನ ಕೂಡ ಅವರ ಹುದ್ದೆಯಿಂದ ಕೆಳಗಡೆ ಇಳಿಸಲಾಯಿತು. ಅದ್ರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ವಿರುದ್ಧವಾಗಿ ಕೂಡ ಕ್ರಮವನ್ನ ಕೈಗೊಳ್ತಾರೆ, ಅಂದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ತಾರೆ. ಈ ರೀತಿಯಾದ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಕೆಲವೊಂದು ಸ್ಪಷ್ಟೀಕರಣವನ್ನು ಕೊಟ್ಟರು. ನಾನು ದಾವಣಗೆರೆ ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ಬಂದೆ, ಅದಾದ್ಮೇಲೆ ನನ್ನನ್ನು ಹೈಕಮಾಂಡ್ ಬಾಗಲಕೋಟೆ ಕಳಿಸ್ಕೊಡ್ತು. ಹಾಗೇನೆ ಕೇರಳಕ್ಕೆ ಕೂಡ ನಾನು ಸ್ಟಾರ್ ಪ್ರಚಾರಕನಾಗಿ ಹೋಗಿದ್ದೆ. ಆದ್ರಿಂದ ದಾವಣಗೆರೆಯ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ಲ ಅಂತ ಒಂದು ಸಮಜಾಯಿಷಿಯನ್ನು ಕೊಟ್ಟರು. ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಕರೆಸಿ ಕೆಲವೊಂದು ಸ್ಪಷ್ಟೀಕರಣವನ್ನು ಕೇಳಿದ್ರು. ಅದ್ರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ನಿಮ್ಮ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಬಹುದು, ಶಿಸ್ತು ಕ್ರಮವನ್ನ ಕೈಗೊಳ್ಳಬಹುದು, ನಿಮ್ಮ ಮಂತ್ರಿ ಪಟ್ಟವನ್ನ ಕಸಿದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರೂ ನಿಮ್ಮನ್ನ ಕೇಳಿದ್ರೆ ಸ್ಪಷ್ಟೀಕರಣವನ್ನ ಕೊಡಿ. ಈ ರೀತಿಯಾಗಿ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಎಚ್ಚರಿಸಿ ಕಳಿಸ್ಕೊಟ್ರು. ಆದ್ರೆ ಇಲ್ಲಿವರೆಗೆ ಆ ರೀತಿಯಾದಂತಹ ಯಾವುದೇ ಶಿಸ್ತು ಕ್ರಮ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಆಗಿಲ್ಲ. ಸದ್ಯಕ್ಕೆ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿದ ನಂತರ ಜಮೀರ್ ಅಹ್ಮದ್ ಖಾನ್ ವಿಷಯವನ್ನ ಎತ್ತುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅರಿತಿರುವಂತಹ ಮುಸ್ಲಿಂ ಸಮುದಾಯ ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಇತ್ತೀಚೆಗೆ ಜಮಿಯತ್ ಉಲೇಮಾ ಕರ್ನಾಟಕದ ಅಧ್ಯಕ್ಷರಾದಂತಹ ಮುಫ್ತಿ ಇಫ್ತಿಕಾರ್ ಅಹಮದ್ ಇವರು ಒಂದು ಸಭೆಯನ್ನು ಕರೆದ್ರು. ಅಂದ್ರೆ ಮುಸ್ಲಿಂ ಸಮುದಾಯದ ಎಲ್ಲರನ್ನು ಕರೆದು ಒಂದು ಸಭೆಯನ್ನು ನಡೆಸಿದ್ರು. ಈ ಸಭೆಯ ಸಂದರ್ಭದಲ್ಲಿ ಅವರು ನೇರವಾಗಿ ಈಗ ಕಾಂಗ್ರೆಸ್ ಪಕ್ಷವನ್ನ ಎಚ್ಚರಿಸ್ತಾ ಇದ್ದಾರೆ. ನೋಡಿ, ಇದೇ ರೀತಿಯಾಗಿ ನೀವು ನಡ್ಕೊಂಡ್ರೆ ಖಂಡಿತವಾಗಿ ನಾವು ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತೇವೆ. ನಮ್ಗೆ ಬೇರೆ ಆಯ್ಕೆಗಳಿದೆ, ಆದ್ರೆ ಕಾಂಗ್ರೆಸ್ಗೆ ಮುಸಲ್ಮಾನರನ್ನ ಬಿಟ್ರೆ ಬೇರೆ ಆಯ್ಕೆ ಇಲ್ಲ. ಈ ರೀತಿಯಾಗಿ ಅವರು ಎಚ್ಚರಿಸ್ತಾ ಇದ್ದಾರೆ. ಸರಿಯಾದಂತಹ ವಿಚಾರಣೆಯನ್ನ ಮಾಡದೇನೆ ಅಬ್ದುಲ್ ಜಬ್ಬಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕಿದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಹಾಗೇನೆ ನಾಸಿರ್ ಅಹಮದ್ ಅವರ ವಿರುದ್ಧವಾಗಿ ಕೂಡ ಕ್ರಮವನ್ನ ಕೈಗೊಂಡಿದ್ದೀರಾ, ಇದು ಸರ್ವತ ತಪ್ಪು. ಇದ್ರ ಜೊತೆಗೆ ಇನ್ನೊಂದು ಸುದ್ದಿ ಬರ್ತಾ ಇದೆ ನಮ್ಗೆ, ನೀವು ಜಮೀರ್ ಅಹ್ಮದ್ ಖಾನ್ ಅವರ ಮೇಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ತೀರಾ, ಅವರ ಮಂತ್ರಿಗಿರಿಯನ್ನ ಕಿತ್ಕೊಳ್ತೀರಾ, ಈ ರೀತಿಯಾದ ಸುದ್ದಿ ಕೂಡ ನಮ್ಗೆ ಬರ್ತಾ ಇದೆ. ಒಂದ್ ವೇಳೆ ನೀವು ಈ ರೀತಿ ಏನಾದ್ರು ಮಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳುತ್ತದೆ. ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ನಮ್ಮ ಬಳಿ ಬೇರೆ ಆಯ್ಕೆಗಳು ಕೂಡ ಇದೆ, ಆದ್ರೆ ಮುಸ್ಲಿಂ ಸಮುದಾಯ ಏನಾದ್ರೂ ನಿಮ್ಮ ಕೈ ಬಿಟ್ರೆ ನೀವು ರಾಜ್ಯದಲ್ಲಿ ಸೋತು ಸುಣ್ಣಾಗಿ ಹೋಗ್ತೀರಾ, ಮುಂದೆಂದೂ ಕೂಡ ನೀವು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಎಚ್ಚರಿಸಿದ್ದಾರೆ. ಹಾಗೇನೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಹಳಷ್ಟು ರಾಜ್ಯಗಳಲ್ಲಿ ನಿರ್ನಾಮ ಆಗೋಗಿದೆ. ಕರ್ನಾಟಕದಲ್ಲಿ ಏನೋ ಸ್ವಲ್ಪ ಉಸಿರಾಡ್ತಾ ಇದ್ದೀರಾ. ಇಲ್ಲಿ ನೀವೇನಾದ್ರೂ ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಬೆಂಬಲ ನಿಮ್ಗೆ ಬೇಕೇ ಬೇಕು. ಇಲ್ಲದಿದ್ರೆ ಖಂಡಿತವಾಗಿ ನೀವು ಇಲ್ಲಿ ಸೋತು ಸುಣ್ಣಾಗಿ ಹೋಗ್ತೀರಾ. ಈ ರೀತಿಯಾಗಿ ನೇರವಾಗಿ ಈಗ ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಸಮುದಾಯದವರು ಎಚ್ಚರಿಸ್ತಾ ಇದ್ದಾರೆ.
ಯಾವಾಗ ಈ ರೀತಿಯಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಿರುಗಿ ಬೀಳ್ತದೆ ಅಂತ ಹೇಳ್ಕೊಂಡು ಹೈಕಮಾಂಡಿಗೆ ಗೊತ್ತಾಯ್ತು, ಹಾಗೇನೆ ಕರ್ನಾಟಕದ ಘಟಕಕ್ಕೆ ಕೂಡ ಗೊತ್ತಾಯ್ತು. ತಕ್ಷಣ ಈಗ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ನೀವು ನಿನ್ನೆ ನೋಡಿರಬಹುದು, ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಅಲ್ಲಿ ಬಹಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ನೀವು ಇದೇ ರೀತಿಯಾಗಿ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡ್ರೆ ಖಂಡಿತವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗ್ತದೆ. ಮುಸ್ಲಿಂ ಸಮುದಾಯ ನಮ್ಮಿಂದ ದೂರ ಸರಿತಾರೆ, ಆಗ ನಮ್ಗೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರಿಂದ ಇಲ್ಲಿವರೆಗೆ ಆಗಿರುವಂತಹ ಘಟನೆಗಳೇನಿದೆಯೋ ಅದನ್ನೆಲ್ಲವನ್ನು ಮರೆತು ಮುಂದಿನ ದಿನಗಳಲ್ಲಿ ಎಲ್ಲದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ನಾವು, ಈ ರೀತಿಯಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದು ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯ. ಪಕ್ಷದಲ್ಲಿ ಶಿಸ್ತನ್ನ ಎಲ್ಲರೂ ಕೂಡ ಕಾಪಾಡಬೇಕಾಗ್ತದೆ. ಒಂದ್ ವೇಳೆ ಯಾರಾದ್ರೂ ಅಶಿಸ್ತಿನಿಂದ ವರ್ತಿಸಿದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಬೇಕಾಗ್ತದೆ. ಇವತ್ತು ಇವರು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆಯವರು ಕೂಡ ಇದೇ ರೀತಿಯಾದಂತಹ ದಾರಿಯನ್ನು ತುಳಿತಾರೆ, ಆಗ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಶಿಸ್ತಿನ ಬಗ್ಗೆ ಪಾಠವನ್ನ ಹೇಳಿದ್ದಾರೆ ಅಂತೇಳಿ ಕೂಡ ಸುದ್ದಿ ಬರ್ತಾ ಇದೆ. ಇದರ ನಡುವೆ ಈಗಾಗಲೇ ಮಂತ್ರಿಗಿರಿಯನ್ನ ಕಳ್ಕೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಂಡ ಕಾರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಈ ಹಿಂದೆ ನಡೆದಂತಹ ಘಟನೆಗಳನ್ನ ಒನ್ ಬೈ ಒನ್ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹುಯಿಸ್ ರಾಹುಲ್ ಗಾಂಧಿ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿದವರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅಂತಕೊಂಡು ಹೇಳಿದ್ದಾರೆ. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ವಿರುದ್ಧವಾಗಿ ಮಾತಾಡಿದ್ರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ಎದ್ದು ಬಂದಿದ್ದಾರೆ, ಇದು ಕೂಡ ಅಶಿಸ್ತಲ್ವೇ ಅಂತಕೊಂಡು ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಓಪನ್ ಆಗಿ ಶಿವಮೊಗ್ಗದಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವರ ಮಗನಾದಂತಹ ರಾಘವೇಂದ್ರ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಅಂತಕೊಂಡು ಅಲ್ಲಿಯ ಮತದಾರರಿಗೆ ಕರೆಯನ್ನು ಕೊಟ್ಟಿದ್ರು, ಇದು ಅಶಿಸ್ತಲ್ವಾ? ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೇಲೆ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ? ಅಂದ್ರೆ ದೊರೆಗಳು ಏನಾದ್ರು ಮಾಡಿದ್ರೆ ಅದು ತಪ್ಪಲ್ಲ, ಆದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅದು ದೊಡ್ಡ ತಪ್ಪಾಗ್ತದೆ. ಯಾವುದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಕೂಡ ಕೊಡದೇನೆ ನಮ್ಮನ್ನ ಸ್ಯಾಕ್ ಮಾಡಿದ್ದೀರಾ, ಈ ರೀತಿಯಾಗಿ ರಾಜಣ್ಣ ಅವರಿಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಈಗ ಆಗ್ತಾ ಇರುವಂತ ಸಮಸ್ಯೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒಂದು ಬಣ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರ ಆತ್ಮೀಯ ಬಳಗದಲ್ಲಿ ಯಾರೆಲ್ಲ ಇದ್ದಾರೋ ಅವರ ಮೇಲೆ ಈಗ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ. ಒಬ್ಬರೊಬ್ಬರನ್ನೇ ಅವರಿಂದ ದೂರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಅವರ ಆಂತರಿಕ ವಿಷಯವಾದ್ರೆ, ಸದ್ಯಕ್ಕೆ ಈಗ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ದೂರ ಸರಿತಾ ಇದ್ದಾರಾ, ಈ ರೀತಿಯಾದಂತ ಪ್ರಶ್ನೆ ಮೂಡ್ತಾ ಇದೆ. ಇತ್ತೀಚೆಗೆ ಬಂದಿರುವಂತಹ ಸುದ್ದಿ ಪ್ರಕಾರ ಜಮೀರ್ ಅಹಮದ್ ಖಾನ್ ನಾಸಿರ್ ಅಹಮದ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು. ಆ ಸಂದರ್ಭದಲ್ಲಿ ನಾಸಿರ್ ಅಹಮದ್ ಅವರಿಗೆ ಅವರು ಒಂದು ಅಡ್ವೈಸ್ ಅನ್ನ ಕೂಡ ಮಾಡಿದ್ರಂತೆ, ನೀವು JDS ನ ಸೇರ್ಕೊಳ್ಳಿ, ಸದ್ಯಕ್ಕೆ ಕರ್ನಾಟಕದಲ್ಲಿ ನೀವು ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿಟ್ಟರೆ JDS ಮಾತ್ರ ಇರುವಂತದ್ದು, ಹಾಗಾಗಿ JDS ಜೊತೆಗೆ ನೀವು ಕೈ ಜೋಡಿಸಿ ಅಂತಕೊಂಡು ಸಲಹೆ ಕೊಟ್ಟಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಈಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ಎಚ್ಚರಿಸ್ತಾ ಇದೆಯಲ್ಲ, ನಮಗೆ ಬೇರೆ ದಾರಿ ಇದೆ ಅಂತೇಳಿ. ಆ ಬೇರೆ ದಾರಿ ಬೇರೇನೂ ಅಲ್ಲ, JDS. ಅಂದ್ರೆ ಇವರು ಸಾಮೂಹಿಕವಾಗಿ JDS ಕಡೆ ಹೋದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಹಾಗೇನೆ ಇವರಿಗಿರುವಂತಹ ಇನ್ನೊಂದು ಆಯ್ಕೆ ಏನು ಅಂತ ಹೇಳಿದ್ರೆ SDPI ಅಥವಾ OIC ಕೂಡ ಕರ್ನಾಟಕಕ್ಕೆ ಕಾಲಿಡಬಹುದು. ಅವ್ರ ಜೊತೆ ಕೂಡ ಈ ಮುಸ್ಲಿಂ ಸಮುದಾಯ ಕೈ ಜೋಡಿಸುವಂತ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರು ಗುಡ್ ಬೈ ಹೇಳುವಂತ ಸಾಧ್ಯತೆಗಳು ಕಾಣಿಸ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ಅಷ್ಟು ಸುಲಭವಾಗಿ ಕಳ್ಕೊಳ್ಳಿಕ್ಕೆ ತಯಾರಿರಲ್ಲ. ಹಾಗಾಗಿ ಅವ್ರು ಏನ್ ಡಿಮಾಂಡ್ ಮಾಡ್ತಾರೋ ಅದಕ್ಕೆ ತಲೆಬಾಗಿ ಈಗ ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದಾರೋ ಅವ್ರನ್ನ ಪುನಃ ಪಕ್ಷಕ್ಕೆ ತಕೊಂಡು ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಒಂದ್ ವೇಳೆ ಈ ರೀತಿ ಏನಾದ್ರು ಮಾಡಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟಕರವಾದಂತಹ ಸಮಯ ಎದುರಾಗಬಹುದು. ಏನಾಗ್ತದೆ ಅಂತ ಹೇಳಿದ್ರೆ, ಈ ಮುಸ್ಲಿಂ ಸಮುದಾಯ ಏನ್ ಹೇಳ್ತದೋ ಅದನ್ನ ಕೇಳ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಆದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅತಿಯಾದ ಓಲೈಕೆ ಅನ್ನೋದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗ್ತಾ ಇದೆ ಅನಿಸ್ತಾ ಇದೆ. ಸ್ನೇಹಿತರೆ, ಅದಕ್ಕೆ ನಾನು ಮೊದಲಿಗೆ ಹೇಳಿರೋದು, ಅತಿಯಾದ್ರೆ ಅಮೃತ ಕೂಡ ವಿಷ ಆಗ್ತದೆ ಅಂತೇಳಿ. ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಆ ರೀತಿ ಆಗಿದೆ ಅನಿಸ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ದೂರ ಸರಿತಾರ ಅಥವಾ ಅವರಿಗೆ ಬೇರೆ ದಾರಿ ಇಲ್ಲದೇನೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಉಳಿತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.